ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾನು ಶಾಪಿಗೆ ಎಲ್ಲೂ ಹೋಗಿರಲಿಲ್ಲ, ಮನೆಯಲ್ಲೇ ಇದ್ದೆ. ಮನೆ ಹತ್ರ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಅಕ್ಕಿ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಅಕ್ಕಿ ಕ್ಲೀನ್ ಮಾಡುವ ಹೆಂಗೆ ಬಿಸಿಲು ಉಂಟಲ್ಲ ಅಂಥೇಳಿ ಅಂಗಳದಲ್ಲಿ ಹಾಕಿದ್ದೆ. ನನಗಿಂತ ಮುಂಚೆ ನನ್ನ ಮಗನೇ ಅಕ್ಕಿ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದ, ನೋಡಿದ್ರೆ ಕಾಣಿಸ್ತದೆ ನಿಮಗೆ. ಸೊ ಹೀಗೇ ಯಾವ ಕೆಲಸನೂ ಕೂಡ ನೀಟಾಗಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈಗ ಮಾಡಲಿಕ್ಕೆ ಹೋದರೆ ನನಗಿಂತ ಮುಂದೆ ಚರಿ ಇರ್ತಾನೆ. ಹಾಗಾಗಿ ನಮಗಿಬ್ರಿಗಂತೂ ಸಾಕಾಗೋಯ್ತು. ಅಕ್ಕಿ ಯಾಕಾದರೂ ಹಾಕ್ಕೊಂಡಿದ್ದೀವಿ ಅಂತ ಅನಿಸ್ಬಿಡ್ತು. ಅಷ್ಟು ಹಿಂಸೆ ಆಗೋಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡೆ ಕ್ಲೀನ್ ಮಾಡಿ ಈ ಕಡೆ ಕರಡಿಗೆ ಹಾಕಿದ ಹಾಗೇ ಇನ್ನೊಂದು ಕಡೆ ಎತ್ತಿ ಕೆಳಗಡೆ ಹಾಕ್ತಾಯಿದ್ದ. ನಮಗೆ ನಿಜವಾಗ್ಲೂ ಸುಸ್ತಾಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ನಮ್ಮ ಮನೆ ಹತ್ರ ಯಾರೋ ಗೊತ್ತಿಲ್ಲ ನಾಯಿ ಮರಿ ಬಿಟ್ಟು ಹೋಗ್ಬಿಟ್ಟಿದ್ರು. ಅದು ಪಾಪ ಗೇಟ್ ಹತ್ರ ಬಂದ್ಕೊಂಡು ಹೋಗ್ತಾ ಇತ್ತು. ಅತ್ತೆ ಹೋಗಿ ಅದನ್ನು ಕರ್ಕೊಂಡು ಬಂದು ಒಂದು ಚೈನಲ್ಲಿ ಕಟ್ಟು ಹಾಕಿ ಅನ್ನ ಹಾಕುವ, ಆಮೇಲೆ ಬೇಕಂದರೆ ಎಲ್ಲಾದರೂ ಬಿಟ್ಟು ಬಂದರೆ ಆಯಿತು ಹೇಳಿ ಅನ್ನ ಮತ್ತು ಹಾಲನ್ನು ಹಾಕಿದ್ದಾರೆ. ಅದು ಸಿಕ್ಕಾಪಟ್ಟೆ ಕೂಗ್ತಾ ಇತ್ತು. ಹಾಗಾಗಿ ಚರಿ ಕೋಲನ್ನು ಹಿಡ್ಕೊಂಡು ಅದಕ್ಕೆ ಹೆದರಿಸ್ತಾ ಇದ್ದ ಅಂತಲೇ ಹೇಳ್ಬೋದು. ಹಾಗೆಯೇ ಇಷ್ಟು ಕೆಲಸ ಮುಗಿಸ್ತಾ ಇದ್ದಂಗೆ ವಾಷಿಂಗ್ ಮಿಷಿನ್ ಅವ್ರು ಬಂದರು. ವಾಷಿಂಗ್ ಮಿಷಿನ್ ಹಾಳಾಗಿತ್ತು ಅಂತ ಹೇಳಿದೆ ಅಲ್ವಾ, ಅದನ್ನು ರೆಡಿ ಮಾಡಲಿಕ್ಕೆ ಬಂದರು. ಥ್ಯಾಂಕ್ ಗಾಡ್ ಇವತ್ತಾದರೂ ಬಂದ್ರಪ್ಪ ಅಂತ ಅನ್ನಿಸ್ತು. ತುಂಬ ದಿನ ಆಗಿಬಿಟ್ಟಿತ್ತು ವಾಷಿಂಗ್ ಮಿಷಿನ್ ಹಾಳಾಗಿ. ಮೊದಲೇ ಕೆಲಸಗಳು ಮುಗಿಯೋದಿಲ್ಲ, ಅದರಲ್ಲೂ ಬಟ್ಟೆನೂ ವಾಶ್ ಮಾಡ್ಕೊಳ್ಳೋದಂದರೆ ತುಂಬ ಇರ್ತದಲ್ಲ. ಹಾಗಾಗಿ ನಂಗೆ ಗೊತ್ತಿರಲಿಲ್ಲ ವಾಷಿಂಗ್ ಮಿಷಿನಲ್ಲಿ ಎಷ್ಟು ದೊಡ್ಡ ಕಲ್ಲಿರ್ತದೆ ಗೊತ್ತುಂಟಾ. ನಿಮಗೆಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನಗಂತೂ ಫಸ್ಟ್ ಟೈಮ್ ಗೊತ್ತಾಗಿರೋದು ವಾಷಿಂಗ್ ಮಿಷಿನಲ್ಲಿ ಕೂಡ ಕಲ್ಲಿರ್ತದೆ ಅಂಥೇಳಿ. ಕಲ್ಲು ಯಾಕೆ ಹಾಕಿರ್ತಾರೆ ಅಂದರೆ ವಾಷಿಂಗ್ ಮಿಷಿನ್ ಅದರ ವೆಯ್ಟ್ ಆಗಿರಲಿ, ಮತ್ತು ಏನು ಒಳಗಡೆ ಡ್ರಮ್ ಇರುತ್ತಲ್ಲ ಆ ಡ್ರಮ್ ತಿರುಗಬೇಕಾದ್ರೆ ಸಪೋರ್ಟಿಗೆ ಅಂಥೇಳಿ ಆ ಕಲ್ಲನ್ನು ಹಾಕಿರ್ತಾರಂತೆ. ತುಂಬ ಹೆವಿ ಕಲ್ಲಿತ್ತು ಅಂತಲೇ ಹೇಳ್ಬೋದು. ಅವೆರಡು ಕಲ್ಲು ತೆಗೆದ್ಮೇಲೆ ವಾಷಿಂಗ್ ಮಿಷಿನ್ ಈಸಿಯಾಗಿ ಎತ್ತಬೋದು, ವೆಯ್ಟೇ ಇರೋದಿಲ್ಲ. ಕಲ್ಲಿದ್ದಕ್ಕೆ ವೆಯ್ಟ್ ಅಂತ ಅನ್ಬೋದು. ಅದಾದಮೇಲೆ ಚರಿಗೆ ಸ್ನಾನ ಮಾಡಿಸ್ಕೊಂಡು ಬಂದೆ ತಲೆಗೆ. ಅವನಿಗೆ ಕೂದಲು ತೆಗೆಸ್ಲಿಲ್ಲಲ್ಲ, ಹಾಗಾಗಿ ನಾನು ಸ್ನಾನ ಮಾಡಿಸಿ ಈ ಥರ ಕಟ್ಬಿಡ್ತೀನಿ. ನೀರೆಲ್ಲ ಇದ್ದರೆ ಆರಲಿ ಅಂಥೇಳಿ ಈ ಥರ ಕಟ್ತೀನಿ. ನಾವೊಂದು ಕಡೆ ಹೋಗೋದಿತ್ತು ನನ್ನ ಚಿಕ್ಕವನ ಮನೆಗೆ. ಸೊ ಹಾಗಾಗಿ ರೆಡಿಯಾಗಿ ಹೊರಟಿರುವಂಥದ್ದು. ಹೋಗುವಾಗ ಯಾವುದೇ ರೀತಿ ನಾನು ವಿಡಿಯೋ ಕ್ಲಿಪ್ನ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಟೈಮ್ ಆಗೋಯ್ತು. ಅರ್ಜೆಂಟಲ್ಲಿ ಹೊರಟಿರೋದು. ಹಾಗಾಗಿ ನಾವು ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿದಿತ್ತು ಸ್ನೇಹಿತರೆ. ಹೋಗಿ ನಾವು ಪ್ರಸಾದ ಎಲ್ಲ ತೊಗೊಂಡು ಊಟಕ್ಕೆ ಕೂಡ ರೆಡಿಯಾಗಿತ್ತು. ಸುಮಾರು ಜನ ಬಂದಿದ್ದರು, ನಮ್ಮ ರಿಲೇಷನ್ಸು ಆಗಿರ್ಬೋದು, ಮತ್ತು ನಮ್ಮ ಆಯಿ ಎಲ್ಲರೂ ಕೂಡ ಬಂದಿದ್ದರು. ಇಲ್ಲಿ ನೋಡ್ಬೋದು ಊಟಕ್ಕೆ ಹಾಕಿದ್ದಾರೆ ಎಲ್ಲರಿಗೂ ಕೂಡ. ಅಂದರೆ ಹೊಸದಾಗಿ ಕಟ್ಟಿರುವಂಥ ಮನೆ, ಇಲ್ಲೊಂದು ವಾಸ್ತು ಪೂಜೆಯನ್ನು ಹಾಕ್ಕೊಂಡು ಒಳಗಡೆ ಇರಬೇಕು ಅಂತೇಳಿ. ಯಾಕಂದರೆ ಮಳೆಗಾಲ ಅಲ್ವಾ, ಎಷ್ಟು ದಿವಸ ಒಂದು ಸಣ್ಣ ಮನೆಯಲ್ಲಿದ್ದರು, ಆ ಸಣ್ಣ ಮನೆ ಇರ್ಲಿಕ್ಕೆ ಆಗೋದಿಲ್ಲ. ಈ ಮಳೆಗಾಲ ಮುಗಿದ್ಮೇಲೆ ಮನೆ ರೆಡಿ ಮಾಡ್ಕೋಬೇಕು. ಅಲ್ಲಿವರೆಗೂ ಅಟ್ಲೀಸ್ಟ್ ಒಂದು ವಾಸ್ತು ಹೋಮ ಹಾಕ್ಕೊಂಡಾದರೂ ಒಳಗಿರೋಣ ಅಂಥೇಳಿ ವಾಸ್ತು ಹೋಮ ಹಾಕಿ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿದ್ದಾರೆ. ಹಾಗೆಯೇ ಇವತ್ತು ನಮ್ಮ ಮಾವನ ಮಗಳು ದೀಪಿಕಾ, ನಾಗಶ್ರೀ ಮತ್ತು ಅತ್ತೆ, ದೀಪಿಕನ ಮಗ ಸುಶಾಂತ. ಸೊ ಇಲ್ಲೆಲ್ಲ ನಾವು ಮಕ್ಕಳಿಗೆ ಊಟ ಮಾಡ್ಸೋಕ್ಕೆ ಸರ್ಕಸ್ ಮಾಡ್ತಿದ್ದೀವಿ ಅಂತಲೇ ಹೇಳ್ಬೋದು. ಸಣ್ಣ ಮಕ್ಳಿಗಂತೂ, ನನ್ನ ಮಗ ಅಂತೂ ಊಟನೇ ಮಾಡೋದಿಲ್ಲ. ಸೊ ಹೆಂಗಾದರೂ ಮಾಡಿ ಒಂದೆರಡು ತುತ್ತು ಹಾಕೋಣ ಅಂಥೇಳಿ ಇಲ್ಲಿ ಕೊಟ್ಟಿಗೆ ಹತ್ರ ತಂದು ನಿಲ್ಲಿಸ್ಕೊಂಡಿದ್ದೀನಿ. ಯಾಕಂದರೆ ಅವ್ರಿಗೆ ಅಂಬ ಅಂದರೆ ತುಂಬ ಇಷ್ಟ ಆಗ್ತದೆ. ಹಾಗಾಗಿ ಅಂಬ ತೋರಿಸ್ಕೊಂಡಾದರೂ ಅಟ್ಲೀಸ್ಟ್ ತಿನ್ಸೋಣ ಅಂಥೇಳಿ ಒಂದೆರಡು ತುತ್ತರು ತಿನ್ನಿಸುವ ಅಂಥೇಳಿ ಕರ್ಕೊಂಬಂದಿದ್ವಿ. ಇಬ್ಬರದು ಅದೇ ಹಾಡು, ಊಟನೇ ಮಾಡಲ್ಲ. ಇಷ್ಟು ಒಳ್ಳೊಳ್ಳೆ ಫುಡ್ ಮಾಡಿ ಹಾಕಿದ್ರೂ ಕೂಡ ಊಟ ಮಾಡಲ್ಲ. ನನ್ನ ಚರ್ರಿಗೂ ಅಷ್ಟೇ, ಬಾಯಿ ಒಂದ್ಸತಿ ಅಂತೂ ನಾನು ತುರುಕ್ತೀನಿ, ಅಷ್ಟು ಹಿಂಸೆ ಆಗ್ತದೆ ನೀವು ಊಟ ಮಾಡಿಸ್ಬೇಕಾದ್ರೆ. ನನಗೆ ಬೇಜಾರಾಗ್ತದೆ ಅವ್ನು ತಿನ್ನಿಸ್ಬೇಕಾರೆ ಅಂತಲೇ ಹೇಳ್ಬೋದು. ತಿನ್ನೋದೇ ಇಲ್ಲ, ಏನು ಮಾಡಿದ್ರು. ಒಂದು ಎರಡು ತುತ್ತು ತಿನ್ನಂಗೆ ಮಾಡ್ದೆ. ಆಮೇಲೆ ಸರಿ ಆಯಿತು ಅಂತೇಳಿ ನಾನು ಹ್ಯಾಂಡ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ತುಂಬ ತಿನ್ಸೋಕೆ ಹೋದರೆ ಅವನು ವಾಮಿಟಿಂಗ್ ಮಾಡಿಬಿಡ್ತಾನೆ. ಹಾಗಾಗಿ ಜಾಸ್ತಿ ಎಲ್ಲ ಒತ್ತಾಯ ಮಾಡಲಿಕ್ಕೆ ಹೋಗಲಿಲ್ಲ, ಎಷ್ಟು ತಿಂದ ಅಷ್ಟೇ ಅಂಥೇಳಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ನಾವು ಊಟ ಮಾಡ್ತಾಯಿದ್ದೀವಿ. ನಾವು ತುಂಬ ಮಾತಾಡ್ತಾ ಇದ್ವಿ, ನಾನು ಮತ್ತು ದೀಪಿಕಾ. ಎಂತೆಂಥ ಮಾತಾಡಿದ್ವಿ ಅಂತ ನಮಗೂ ಗೊತ್ತಿಲ್ಲ. ಎಷ್ಟು ಮಾತಾಡಿದ್ದೀವಿ ಅಂದರೆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಯಿತು ನನಗೆ. ನಾನು ಚಿತ್ರಾನ್ನ ಊಟ ಮಾಡಿದ್ದೀನಿ ಅಂಥೇಳಿ. ಚಿತ್ರಾನ್ನ ಊಟ ಮಾಡಿದ್ದು ಕೂಡ ನಂಗೆ ನೆನಪಿಲ್ಲ, ಅಷ್ಟು ಮಾತಾಡಿದ್ದೀವಿ. ಸೊ
ವಿಡಿಯೋ ನಾನು ಎಡಿಟ್ ಮಾಡಬೇಕಾದ್ರೆ ಅಂದ್ಕೊಂಡೆ ಚಿತ್ರಾನ್ನ ಓಕೆ ಚಿತ್ರಾನ್ನ ತಿಂದಿದ್ದೆ ನಾನು, ಚಿತ್ರಾನ್ನ ಹಾಕಿದ್ರು ನನಗೆ ಅಂತೇಳಿ. ಸೊ ಊಟಕ್ಕೂ ಅಷ್ಟೇ ಅನ್ನ ಸಾಂಬಾರು ಪಲ್ಯ, ಮಾವಿನ ಹಣ್ಣು ರಸಾಯನ, ಪಾಯಸ, ಹಪ್ಪಳ ಇವೆಲ್ಲ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಸೇರಿದ್ದು. ಇಲ್ಲಿ ಫಸ್ಟು ಗಂಡಸರಿಗೆಲ್ಲ ಊಟಕ್ಕೆ ಹಾಕಿ ಅವ್ರದ್ದೆಲ್ಲ ಊಟ ಆಗಿದ್ಮೇಲೆ ನಾವು ಹೆಣ್ಮಕ್ಳೆಲ್ಲ ಕೂತ್ಕೊಂಡಿದ್ದೀವಿ. ಒಂದು ಕಡೆ ಚರಿದು ಊಟ ಆಯಿತು, ನನಗದು ಟೆನ್ಷನ್ ತಪ್ಪಿತು. 2 ಹೊತ್ತು ತಿಂದ, ಅವ್ರ ಪಪ್ಪ ಜೊತೆಗಿದ್ದಾನೆ. ಆಮೇಲೆ ಇಲ್ಲಿ ಸುಶಾಂತ್ ಇಲ್ಲೊಬ್ಬನೇ ಆಟ ಆಡ್ತಾನೆ ಅವ್ರ ಅಜ್ಜಿ ಒಟ್ಟಿಗೆ. ನಾವು ಊಟ ಮಾಡಬೇಕಾದ್ರೆ ಹೆಂಗಾದ್ರು ಮಾಡಿ ಇಟ್ಕೋಬೇಕಲ್ಲ ಅವ್ರನ್ನ, ಹಾಗಾಗಿ ಒಬ್ಬೊಬ್ಬರನ್ನ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸುಶಾಂತ್ಗೆ ಮತ್ತು ನಮ್ಮ ಚರಿಗೆ 1 ಮಂತ್ ಅಷ್ಟೇ ಗ್ಯಾಪ್ ಇರೋದು. ಆಲ್ಮೋಸ್ಟ್ ಒಂದೇ ಮಂತಲ್ಲಿ ನಾವು ಡೆಲಿವರಿ ಆಗಿರೋದು ಅಂತಲೇ ಹೇಳ್ಬೋದು. ಫೆಬ್ರವರಿಲೇ ನಾನು ಫೆಬ್ರವರಿಲಿ ಆದರೆ ಅವಳು ಜನವರಿಲಿ ಆಗಿರೋವಂಥದ್ದು. 1 ಮಂತ್ ಡಿಫ್ರೆನ್ಸ್ ಇದೆ ನನಗೆ ಮತ್ತು ನನ್ನ ಮಗನಿಗೆ ಮತ್ತು ದೀಪಿಕನ ಮಗುಗೆ. ಅದಾಗಿದ ಮೇಲೆ ಇಲ್ಲಿ ಚರಿನ ಆಟ ಆಡೋಕ್ಕೆ ಬಿಟ್ಟಿದ್ದೀನಿ. ಮಕ್ಕಳೆಲ್ಲ ಇದೆಲ್ಲ ಅವರೊಟ್ಟಿಗೆ ಸ್ವಲ್ಪ ಆಟ ಆಡಲಿ ಅಂಥೇಳಿ. ಯಾಕೆಂದರೆ ಪಾಪ ಚರಿಗೆ ಮನೆ ಹತ್ರ ಯಾವುದೇ ಮಕ್ಕಳಿಲ್ಲ, ಸಣ್ಣ ಮಕ್ಕಳು ಆಟ ಆಡಲಿಕ್ಕೆ. ಅಜ್ಜಿ ಸಂತಿಗೆ ಆಡಬೇಕು, ಇಲ್ಲಾಂದರೆ ನಾವು ಹೋಗಿದ ತಕ್ಷಣ ನನ್ನ ಜೊತೆ ಪಾಪ ಜೊತೆಗೆ ಆಟ ಆಡಬೇಕಾಗ್ತದೆ. ಇಲ್ಲಾದರೂ ಬಂದಾಗಲಾದರೂ ಮಕ್ಕಳೊಟ್ಟಿಗೆ ಆಟ ಆಡಲಿ ಅಂಥೇಳಿ ಇಲ್ಲಿ ಆಟ ಆಡೋಕ್ಕೆ ಬಿಟ್ಟಿದ್ದೀನಿ. ಹಾಗೆಯೇ ನಾನಿವತ್ತು ಇಲ್ಲೇ ಸ್ಟೇ ಆಗಬೇಕಂತ ಅಂದ್ಕೊಂಡೆ, ಇಲ್ಲೇ ಇರಬೇಕು ಅಂತ ಅಂದ್ಕೊಂಡೆ. ಸೂರ್ಯ ಮತ್ತು ಅತ್ತೆ ಇಬ್ಬರು ಮನೆಗೆ ಹೋದರು, ನಾವಿಲ್ಲೇ ಇದ್ವಿ ನಾನು ಮತ್ತು ಚರಿನೂ ಒಳ್ಳೆ ಆಟ ಆಡ್ತಾ ಇದ್ನಲ್ಲ. ಇವತ್ತೊಂದು ದಿವಸ ಇಲ್ಲೇ ಉಳಿಸ್ಕೊಳ್ಳೋಣ, ಮಕ್ಕಳೊಟ್ಟಿಗೆ ಆಟ ಆಡಲಿ ಅಂತೇಳಿ ಇಲ್ಲೇ ಇರಿಸ್ಕೊಂಡೆ. ಅವನಿಗೂ ಖುಷಿ ಆಗ್ತದೆ, ಹೊಸದೊಂದು ವಾತಾವರಣ ಬದಲಾವಣೆ ಆದಂಗೆ ಆಗ್ತದೆ ಅಂತ ಹೇಳಿ. ಅವನಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಮಕ್ಕಳೊಟ್ಟಿಗೆ ಆಟ ಆಡ್ತಾಯಿದ್ದ ಅಂತಲೇ ಹೇಳ್ಬೋದು. ಎಷ್ಟು ಮಲಗ್ಸೋಕ್ಕೆ ಟ್ರೈ ಮಾಡಿದ್ರೂ ಮಲಗಲಿಲ್ಲ. ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿ ಮಲಗ್ತಿದ್ದ. ಇವತ್ತು ಮಲಗೋಕ್ಕೆ ರೆಡಿ ಇಲ್ಲ. ಸರಿ ಆಯಿತು ಬಿಡು ಅತ್ಲಾಗೆ ಇವತ್ತೊಂದು ದಿವಸ ಮಲಗಲಿಲ್ಲ ಅಂದರೆ ಏನಾಗೋದಿಲ್ಲ ಅಂಥೇಳಿ ನಾನು ಆಟ ಆಡೋಕ್ಕೆ ಬಿಟ್ಟಿದ್ದೀನಿ. ಅಷ್ಟು ಆಟ ಆಡೋದ್ರಲ್ಲಿ ಮಿಂಗಲ್ ಆಗಿದೆ ಅಂತಲೇ ಹೇಳ್ಬೋದು. ಅವರಷ್ಟು ದೊಡ್ಡ ಮಕ್ಕಳೊಟ್ಟಿಗೂ ಕೂಡ ಇವನು ಅವರಷ್ಟೇ ಆಟ ಆಡ್ತಾಯಿದ್ದ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲರೂ ಕಣ್ಣೆ ಮುಚ್ಚಲು ಆಟ ಆಡೋಣ ಇಲ್ಲ ಚರಿ ಕಣ್ಣು ಕಟ್ಟು ಅಂತೇಳಿ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಚರಿಯ ಕಣ್ಣು ಕಟ್ತಾ ಇದ್ದೀನಿ. ಅವರೆಲ್ಲ ಹೈಡ್ ಆಗ್ತಾಯಿದ್ದಾರೆ. ಇವನು ಹೋಗಿ ಹುಡುಕಬೇಕು ಅಂತ. ಹುಡುಕಲ್ಲ ಏನೂ ಇಲ್ಲ, ಸುಮ್ಮನೆ ಒಂದು ಆಟ ಅಷ್ಟೇ. ಇವತ್ತಿನ ವ್ಲಾಗ್ ತುಂಬಾ ಸಿಂಪಲ್ ಆಗಿದೆ ಅಂತಲೇ ಹೇಳ್ಬೋದು. ಜಾಸ್ತಿ ಏನೂ ಇಲ್ಲ, ತುಂಬಾ ಸಿಂಪಲ್ಲಾಗಿ ಇಷ್ಟೇ ಇರೋದು. ಏನಾದರೂ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕಂತ ನಾನು ಡಿಸೈಡ್ ಆಗಿದ್ದೀನಿ. ಸೊ ಹಾಗಾಗಿ ಎಲ್ಲೇ ಹೋದ್ರೂ ನಾನು ಏನೇ ಮಾಡಿದ್ರೂ ಕೂಡ ವ್ಲಾಗ್ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನಿದೆ ತಿಳಿಸಿ ಕಮೆಂಟ್ ಮೂಲಕ ನಂಗೆ ಗೊತ್ತಾಗುತ್ತೆ. ಹಾಗೆ ಆಗಿದ್ಮೇಲೆ ನಾನು ಸ್ವಲ್ಪ 4 ಗಂಟೆ 4:15 ಅಷ್ಟೊತ್ತಿಗೆ ಚರಿನ ರೋಡ್ ಸೈಡಿಗೆ ಕರ್ಕೊಂಡು ಬಂದೆ. ಇಲ್ಲಿ ಗದ್ದೆಯಲ್ಲಿ ತುಂಬ ದನಗಳನ್ನ ಬಿಟ್ಕೊಂಡಿರ್ತಾರೆ ಆಯಿತಾ. ಅವನಿಗೆ ದನ ಅಂದರೆ ತುಂಬ ಇಷ್ಟ ಆಗ್ತದಲ್ಲ, ಹಾಗಾಗಿ ಇಲ್ಲಿ ಗದ್ದೆ ಹತ್ರ ಕರ್ಕೊಂಡ್ಬಂದು ನೋಡ್ಬೋದು ಎಷ್ಟು ದನಗಳಿದೆ ಅಂತ. ಅದನ್ನು ನೋಡೋದಂದರೆ ತುಂಬಾ ಇಷ್ಟ ಇವನಿಗೆ. ಹಾಗೆಯೇ ನಮ್ಮ ಚಿಕ್ಕಮ್ಮನ ಅತ್ತೆ ಎತ್ಕೊಂಡ್ರು ಚರಿನ. ಅವನಿಗೂ ಕೂಡ ಅಜ್ಜಿ ಅಂದರೆ ತುಂಬಾ ಇಷ್ಟ. ಸೊ ದನ ತೋರಿಸ್ತೀನಿ ಅಂತೇಳಿ ಎತ್ಕೊಂಡ್ರು. ಸ್ನೇಹಿತರೆ, ಇಷ್ಟೇ ಇವತ್ತಿನ ವ್ಲಾಗು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಬಿಟ್ಟು ಅದಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.